ಓಕೆ. ನಾವೀಗ ಏನ್ ಮಾಡೋಣ ಅಂತಂದ್ರೆ, ಭಾರತೀಯ ಹಿಮಾಲಯದ ಪ್ರಾದೇಶಿಕ ವಿಭಾಗಗಳ ಬಗ್ಗೆ ನೋಡೋಣ. ನೋಡಿ, ನಮ್ಮ ಹಿಮಾಲಯವನ್ನ ನಾವು ಹಲವಾರು ಪ್ರಾದೇಶಿಕ ವಿಭಾಗಗಳನ್ನಾಗಿ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಅವುಗಳು ಕಂಡುಬರ್ತಕ್ಕಂಥ ರೀಸನ್ಸ್ ಗಳ ಮೂಲಕ, ಫಾರ್ ಎಕ್ಸಾಂಪಲ್ ಈಗ ಪಶ್ಚಿಮ ಹಿಮಾಲಯ ಅಂತ ಹೇಳಿ ಮಾಡ್ತೇವೆ, ಅಸ್ಸಾಂ ಹಿಮಾಲಯ, ಪಂಜಾಬ್ ಹಿಮಾಲಯ. ಸೊ ಈ ತರ ಯಾಕೆ ಮಾಡ್ತೀವಿ ಅಂತಂದ್ರೆ, ಅಲ್ಲಿ ಕಂಡು ಬರ್ತಕ್ಕಂಥ ಪರ್ವತ ಸರಣಿಗಳಾಗಿರ್ಬಹುದು, ನದಿಗಳಾಗಿರಬಹುದು, ಇದನ್ನೆಲ್ಲವನ್ನ ನಾವು ಡಿಟೇಲ್ಡ್ ಆಗಿ ಅಧ್ಯಯನ ಮಾಡ್ಲಿಕ್ಕೆ ಈಸಿ ಆಗತ್ತೆ. ಅದಕ್ಕೋಸ್ಕರನೇ ರೀಜನಲ್ ಡಿವಿಷನ್ಸ್ ಆಫ್ ದ ಹಿಮಾಲಯಸ್ ಬಗ್ಗೆ ನಾವೀಗ ನೋಡ್ತಾ ಹೋಗೋಣ. ಫಸ್ಟ್ ಯಾವ್ದು ಬರುತ್ತೆ ಅಂತ ಅದನ್ನ ನಾನೀಗ ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ಪಂಜಾಬ್ ಹಿಮಾಲಯ ಬರುತ್ತೆ. ಸೊ ಪಂಜಾಬ್ ಹಿಮಾಲಯ ಬರುವಂತದ್ದು ಈ ಭಾಗದಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಎಲ್ರಿಗೂ ಕೂಡ. ಸೊ ಯಾವ ಭಾಗದಲ್ಲಿ ಬರುತ್ತೆ ಹಾಗಾದ್ರೆ? ಈ ಭಾಗದಲ್ಲಿ ಬರ್ತದೆ. ಇದನ್ನ ನಾವು ಪಂಜಾಬ್ ಹಿಮಾಲಯ ಅಂತ ಗುರುತಿಸ್ತೇವೆ. ಓಕೆ, ಇದು ಪಂಜಾಬ್ ಹಿಮಾಲಯ. ಹಾಗೆ ಇದು ಕೌಮುನ್ ಹಿಮಾಲಯ, ನೇಪಾಳನ್ ಹಿಮಾಲಯ, ಮತ್ತೆ ಅಸ್ಸಾಂ ಹಿಮಾಲಯ ಇಲ್ಲಿ ಬರುವಂತದ್ದು. ಈಗ ನಾವು ಪಂಜಾಬ್ ಹಿಮಾಲಯದ ಬಗ್ಗೆ ನೋಡ್ತಾ ಇದ್ದೀವಿ. ಸಿಂಧು ಮತ್ತು ಸಟ್ಲೇಜ್ ನದಿಗಳ ನಡುವೆ ಕಂಡು ಬರ್ತಕ್ಕಂಥದ್ದು ಈ ಪಂಜಾಬ್ ಹಿಮಾಲಯ. ನೋಡಿ, ಇಲ್ಲಿ ಇಂಡಸ್ ರಿವರ್ ಇದೆ, ಸಿಂಧು ನದಿ ಇದೆ, ಮತ್ತೆ ಇಲ್ಲಿ ಸಟ್ಲೇಜ್ ರಿವರ್ ಅನ್ನ ನೋಡ್ತಾ ಇದೀವಿ. ಇಲ್ಲಿ ಬ್ಲೂ ಕಲರ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ. ಸಟ್ಲೇಜ್ ಮತ್ತೆ ಇಂಡಸ್ ರಿವರ್ ನಡುವೆ ಬರುವಂತದ್ದು ಪಂಜಾಬ್ ಹಿಮಾಲಯ. ಸಿಂಧು ನದಿ ವ್ಯವಸ್ಥೆಯ ಎಲ್ಲಾ ಪ್ರಮುಖ ನದಿಗಳೇನಾಗಿರುತ್ತೆ, ಈ ಪಂಜಾಬ್ ಹಿಮಾಲಯದ ಮೂಲಕ ಹರಿತಾ ಹೋಗುತ್ತೆ. ಈ ಪಂಜಾಬ್ ಹಿಮಾಲಯದ ಹೆಚ್ಚಿನ ಭಾಗ ಏನಾಗಿದೆ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರ ಮತ್ತೆ ಹಿಮಾಚಲ ಪ್ರದೇಶದಲ್ಲಿ ನಾವು ಕಾಣಬಹುದು. ಓಕೆ, ಇವುಗಳನ್ನ ಆದ್ರಿಂದ ನಾವೇನಂತ ಕರಿತೀವಿ, ಕಾಶ್ಮೀರ ಮತ್ತು ಹಿಮಾಚಲ ಹಿಮಾಲಯ ಅಂತಲೂ ಕೂಡ ಈ ಪಂಜಾಬ್ ಹಿಮಾಲಯವನ್ನ ನಾವು ಕರಿತಾ ಇದೀವಿ. ಹಾಗಾದ್ರೆ ಇಲ್ಲಿ ಕಂಡ್ಬರ್ತಕ್ಕಂತ ಪ್ರಮುಖ ಶ್ರೇಣಿಗಳು ಯಾವ್ಯಾವು ಅಂದಾಗ ನೋಡಿ, ಇಲ್ಲಿದೆ ನೋಡಿ. ಜಾಸ್ತಿ ಇವೆಲ್ಲ ಕಂಡು ಬರೋದು ಎಲ್ಲಿ ಅಂತಂದ್ರೆ ಈ ಇದ್ರಲ್ಲಿ ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲದಲ್ಲಿ ಕಂಡು ಬರೋದ್ರಿಂದ ನೋಡ್ಬೋದು. ಕಾರಾಕೋರಂ ಶ್ರೇಣಿ ಆಗಿರ್ಬೋದು, ಲಡಾಖ್ ಶ್ರೇಣಿ ಆಗಿರ್ಬೋದು, ಜಸ್ಕರ್ ಶ್ರೇಣಿ, ಮತ್ತ ಅದಲ್ದಂಗೆನೆ ಈ ಪೀರ್ ಪಂಜಾಲ್ ಶ್ರೇಣಿ, ಧೋಲ್ಧಾರ್ ಶ್ರೇಣಿಗಳು. ಸೊ ಇವೆಲ್ಲವೂ ಕೂಡ ಬರುವಂತದ್ದು ಹಿಮಾಚಲ ಪ್ರದೇಶ ಮತ್ತು ಕಾಶ್ಮೀರದಲ್ಲಿ ಕಂಡು ಬರೋದ್ರಿಂದ ನಾವು ಈ ಒಂದು ವಿಭಾಗದಲ್ಲಿ ಕಂಡುಬರುವಂತ ಪ್ರಮುಖ ಶ್ರೇಣಿಗಳು ಅಂತ ಕರಿತೀವಿ. ಸಾಮಾನ್ಯವಾಗಿ ಎತ್ತರ ಏನಾಗುತ್ತೆ, ಪಶ್ಚಿಮಕ್ಕೆ ಹೋದಂತೆಲ್ಲ ಇಳಿತಾ ಹೋಗುತ್ತೆ, ಅಂದ್ರೆ ಇಳಿಜಾರಿನಿಂದ ನಾವು ಅದನ್ನ ನೋಡ್ಬೋದು. ನೆಕ್ಸ್ಟ್ ಬರುವಂತದ್ದು ಅಸ್ಸಾಂ ಹಿಮಾಲಯ. ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದು, ನೆಗ್ಲೆಕ್ಟ್ ಮಾಡ್ಲೇಬಾರ್ದು ನೀವು. ಸೊ ಅಸ್ಸಾಂ ಹಿಮಾಲಯ ಅಂತಂದಾಗ ಇವು ಎಲ್ಲೆಲ್ಲಿ ಹರಡ್ಕೊಂಡಿದೆ ಅಂದ್ರೆ ಸಿಕ್ಕಿಂ ರಾಜ್ಯ, ಅಸ್ಸಾಂ ಮತ್ತೆ ಅರುಣಾಚಲ ಪ್ರದೇಶದಲ್ಲಿ ಈ ಒಂದು ಹಿಮಾಲಯ ಪರ್ವತ ಸರಣಿಗಳನ್ನ ನಾವು ಕಾಣ್ಬೋದು. ಇಲ್ಲಿನ ಎತ್ತರ ಏನಿದೆ ನೇಪಾಳದ ಹಿಮಾಲಯಕ್ಕಿಂತಲೂ ಕೂಡ ಬಹಳ ಕಡಿಮೆ ಎತ್ತರವನ್ನ ನಾವು ಕಾಣ್ಬೋದು. ಸೊ ಇಲ್ಲಿ ಕೂಡ ಆಸ್ ಯೂಶುವಲ್ ದಕ್ಷಿಣದ ಇಳಿಜಾರುಗಳು ತುಂಬಾ ಕಡಿದಾಗಿದ್ದು ಉತ್ತರದಲ್ಲಿ ಸ್ವಲ್ಪ ಸೌಮ್ಯತೆಯಿಂದ ಕೂಡಿರೋದನ್ನ ನೋಡ್ತಾ ಇದ್ದೇವೆ. ಸಣ್ಣ ಹಿಮಾಲಯಗಳು ತುಂಬಾ ಕಿರಿದಾಗಿದೆ, ಮಹಾ ಹಿಮಾಲಯಕ್ಕೆ ಬಹಳ ಹತ್ತಿರದಲ್ಲಿ ನಾವಿಲ್ಲಿ ಕಾಣ್ಬೋದು. ಸೊ ಅದನ್ನ ನಾವು ಅಸ್ಸಾಂ ಹಿಮಾಲಯ ಅಂತೇಳಿ ಗುರುತಿಸಿದ್ವಿ. ನೆಕ್ಸ್ಟ್ ಬರುವಂತದ್ದು ಪಶ್ಚಿಮ ಹಿಮಾಲಯವನ್ನ ನೋಡ್ತಾ ಹೋಗೋಣ. ಪಶ್ಚಿಮದಲ್ಲಿ ಸಿಂಧು ಮತ್ತು ಪೂರ್ವದಲ್ಲಿ ಕಾಳಿ ನದಿಯ ನಡುವೆ ಹರಡಿಕೊಂಡಿರುವಂತದ್ದು ಈ ಪಶ್ಚಿಮ ಹಿಮಾಲಯ. ಸೊ ಇದು 880 ಕಿಲೋಮೀಟರ್ಗಳಷ್ಟು ಹರಡ್ಕೊಂಡಿರುವಂತಹ ಒಂದು ಸರಣಿ ಅಂತ ಹೇಳ್ತಾ ಇದ್ದೀವಿ. ಸೊ ದೆನ್ ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ ಮತ್ತೆ ಉತ್ತರಾಖಂಡ್ ಈ ಮೂರೂ ರಾಜ್ಯಗಳಲ್ಲಿ ಹರಡ್ಕೊಂಡಿರುವಂತದ್ದು ಈ ಪಶ್ಚಿಮ ಹಿಮಾಲಯ ಅಂತ ಹೇಳ್ತೇವೆ. ನೋಡಿ, ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ, ಹಿಮಾಚಲ ಪ್ರದೇಶದಲ್ಲಿದೆ, ಮತ್ತದಲ್ದಂಗೆ ಈ ಉತ್ತರಾಖಂಡ್ ನಲ್ಲಿ ಕೂಡ ನಾವು ಕಾಣ್ಬೋದು. ಓಕೆ, ಕಾಶ್ಮೀರ ಹಿಮಾಲಯ, ಹಿಮಾಚಲ ಹಿಮಾಲಯ ಹಾಗೆ ಕುಮಾವೂನ್ ಹಿಮಾಲಯ ಅಂತ ಹೇಳಿ ಮೂರು ಭೌಗೋಳಿಕ ಪ್ರಾಂತ್ಯಗಳನ್ನ ಕೂಡ ನಾವಿಲ್ಲಿ ಕಾಣ್ಬೋದು. ಎಲ್ಲಿ? ಪಶ್ಚಿಮ ಹಿಮಾಲಯದಲ್ಲಿ. ಓಕೆ, ಗೊತ್ತಾಯ್ತಾ? ಇದು ಪೂರ್ತಿ ಹಿಮಾಲಯ. ಈ ಹಿಮಾಲಯದ ಪ್ರಾದೇಶಿಕ ವಿಭಾಗಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ. ಇದು ನೀವು ತಲೆಯಲ್ಲಿ ಇಟ್ಕೋಬೇಕು. ಲಡಾಖ್ ಪ್ರಸ್ಥಭೂಮಿ ಮತ್ತು ಕಾಶ್ಮೀರ ಕಣಿವೆ ಕಾಶ್ಮೀರ ಹಿಮಾಲಯ ಪ್ರದೇಶದ ಎರಡು ಪ್ರಮುಖ ಪ್ರದೇಶಗಳು ಅಂತ ಹೇಳಿ ಗುರುತಿಸ್ತಾ ಇದ್ದೀವಿ. ಈ ಲಡಾಖ್ ಏನಿದೆ, ಲಡಾಖ್ನ ಪ್ರಸ್ಥಭೂಮಿ ಮತ್ತೆ ಕಾಶ್ಮೀರದ ಕಣಿವೆ, ಇವು ಹಿಮಾಲಯ ಪ್ರದೇಶದ ಎರಡು ಪ್ರಮುಖ ಪ್ರದೇಶಗಳು ಅಂತ ಕರೀತಾ ಇದೆ. ಹಾಗಾದ್ರೆ ಹಿಮಾಚಲ ಹಿಮಾಲಯದಲ್ಲಿ ಮಹಾ ಹಿಮಾಲಯವನ್ನ ಜಸ್ಕರ್ ಶ್ರೇಣಿಯಿಂದ, ಕಡಿಮೆ ಹಿಮಾಲಯವನ್ನ ಪೀರ್ ಪಂಜಲ್ ಮತ್ತು ದೌಲ್ಧಾರ ಶ್ರೇಣಿಗಳಿಂದ
ಹಾಗೆ ಹೊರಗಿನ ಹಿಮಾಲಯಗಳನ್ನ ಶಿವಾಲಿಕ್ ಶ್ರೇಣಿಯಿಂದ ನಾವು ಇಲ್ಲಿ ಪ್ರತಿನಿಧಿಸ್ತಾ ಹೋಗ್ತೀವಿ. ತುಂಬಾ ಇಂಪಾರ್ಟೆಂಟ್ ಈ ಪಾಯಿಂಟ್. ದಕ್ಷಿಣದಲ್ಲಿ ಇಳಿಜಾರುಗಳು ಬಹಳ ಕಡಿದಾಗಿದೆ, ಅರಣ್ಯದಿಂದ ಕೂಡಿದ್ರೆ. ಉತ್ತರದ ಇಳಿಜಾರುಗಳು ಏನಾಗಿದೆ ಇಲ್ಲಿ ಸೌಮ್ಯವಾಗಿದೆ ಮತ್ತು ಹಲವಾರು ಸರೋವರಗಳ ಜೊತೆಗೆ ಬಯಲು ಪ್ರದೇಶವನ್ನ ಕೂಡ ಇವು ಹೊಂದಿದೆ. ಹಾಗೆ ಕುಮಾವೂನ್ ಹಿಮಾಲಯ ಏನಿದೆ ಉತ್ತರಾಖಂಡ್ ನಲ್ಲಿ ಕಂಡು ಬರುತ್ತೆ. ಕುಮಾವೂನ್ ಒಂದು ಹಿಮಾಲಯವು ಬಂದು ಉತ್ತರಾಖಂಡ್ ನಲ್ಲಿ ಕಂಡು ಬರುತ್ತೆ. ಇದು ಸಟ್ಲೇಜ್ ನದಿಯಿಂದ ಕಾಳಿ ನದಿವರೆಗೂ ಕೂಡ ವ್ಯಾಪಕವಾಗಿ ಹರಡಿರೋದನ್ನ ನೋಡ್ತಾ ಇದೀವಿ. ಎಲ್ಲಿ? ಕುಮಾವೂನ್ ನಲ್ಲಿ. ಇಲ್ಲಿದೆ ನೋಡಿ ಕುಮಾವೂನ್. ಅರ್ಥ ಆಯ್ತಲ್ವಾ? ನೋಡ್ಕೋಬೇಕು ಎಲ್ಲಾನು ಮ್ಯಾಪ್, ಅದಕ್ಕೆ ನಾನು ನಿಮಗೆ ಹಾಕ್ತಾ ಇರುವಂತದ್ದು. ಈ ಕುಮಾನ್ ಏನಿದೆ ಹಿಮಾಲಯದಲ್ಲಿರ್ತಕ್ಕಂತ ಲೆಸರ್ ಹಿಮಾಲಯವನ್ನ ಮಸ್ಸೂರಿ ಮತ್ ನಾಗ್ ಟಿಬಾ ಶ್ರೇಣಿಗಳು ಪ್ರತಿನಿಧಿಸೋದನ್ನ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಶಿವಾಲಿಕ್ ನದಿಯು ಗಂಗಾ ಮತ್ತೆ ಯಮುನಾ ನದಿಗಳ ನಡುವೆ ಮಸ್ಸೂರಿ ಶ್ರೇಣಿಯ ಒಂದು ದಕ್ಷಿಣಕ್ಕೆ ಕೂಡ ಇದು ಹರಿಯೋದನ್ನ ನೋಡ್ತಾ ಇದ್ದೇವೆ. ಓಕೆ, ಇಲ್ಲಿದೆ ನೋಡಿ ಗಂಗಾ ಮತ್ತು ಯಮುನಾ ನದಿಗಳ ನಡುವೆ ಮಸ್ಸೂರಿ ಶ್ರೇಣಿಗಳ ನಡುವೆ ಹರಿಯುತ್ತೆ. ಸಣ್ಣ ಹಿಮಾಲಯ ಮತ್ತು ಶಿವಾಲಿಕ್ ಶ್ರೇಣಿಯ ನಡುವಿನ ಸಮತಟ್ಟಾದಂತಹ ಕಣಿವೆಗಳನ್ನ ನಾವು ಡೂನ್ಸ್ ಅಂತ ಹೇಳಿ ಕರಿತೀವಿ. ನಾನು ಅದನ್ನ ಹೇಳಿದೀನಿ. ಸೊ ಅದಕ್ಕೆ ಎಕ್ಸಾಂಪಲ್ ಬಂದ್ಬಿಟ್ಟು ಡೆಹ್ರಾಡೂನ್ ಅಂತ ಹೇಳ್ತೀವಿ. ಸಣ್ಣ ಹಿಮಾಲಯ ಅಂದ್ರೆ ಈ ಹಿಮಾಲಯ ಮತ್ತೆ ಶಿವಾಲಿಕ್ ಶ್ರೇಣಿ ನಡುವೆ ಇರ್ತಕ್ಕಂತ ಸಮತಟ್ಟಾದಂತಹ ಕಣಿವೆಗಳು. ಓಕೆ, ನೆಕ್ಸ್ಟ್ ಬರೋದಾದ್ರೆ ಮಧ್ಯ ಹಿಮಾಲಯದ ಬಗ್ಗೆ ನೋಡೋಣ. ಸೊ ಮಧ್ಯ ಹಿಮಾಲಯದಲ್ಲಿ ಈ ಪಶ್ಚಿಮದಲ್ಲಿ ಕಾಳಿ ನದಿ ಮತ್ತೆ ಪೂರ್ವದಲ್ಲಿ ತಿಸ್ತಾ ನದಿ ನಡುವೆ ಕಂಡು ಬರುತ್ತೆ. ಮಧ್ಯ ಹಿಮಾಲಯ ಸುಮಾರು 800 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡ್ಕೊಂಡಿರುವಂತದ್ದು ಮಧ್ಯ ಹಿಮಾಲಯ. ಈ ಭಾಗದಲ್ಲಿ ಏನಾಗುತ್ತೆ, ಮಹಾ ಹಿಮಾಲಯ ಶ್ರೇಣಿ ಗರಿಷ್ಠ ಎತ್ತರವನ್ನ ಪಡ್ಕೊಳ್ಳುತ್ತೆ. ಬಹಳಷ್ಟು ಎತ್ತರದಲ್ಲಿ ನಾವು ಹಿಮಾಲಯಗಳನ್ನ ನೋಡ್ಬೋದು. ಇಲ್ಲಿ ಸುಮಾರು 8,000 ಮೀಟರ್ಗಳಷ್ಟು ಎತ್ತರ ಇರೋದನ್ನ ಕೂಡ ನೋಡ್ತಾ ಇದ್ದೇವೆ. ಇಲ್ಲಿದೆ ನೋಡಿ. ಓಕೆ, ಇಲ್ಲಿ ಮೇಲ್ಗಡೆ ತೋರಿಸಿದೀನಿ. 8,000 ಮೀಟರ್ಗಳಷ್ಟು ಕೂಡ ಎತ್ತರದಲ್ಲಿ ಬರ್ತಕ್ಕಂತ ಶ್ರೇಣಿಗಳನ್ನ ನೋಡ್ಬೋದು. ಜಗತ್ ಪ್ರಸಿದ್ಧವಾದಂತಹ ಮೌಂಟ್ ಎವರೆಸ್ಟ್ ಆಗಿರ್ಬೋದು, ಕಾಂಚನಜುಂಗ, ಮಕಾಲು, ಅನ್ನಪೂರ್ಣ, ಗೊಸಾಯಿಂಥನ್ ಮತ್ತೆ ಧೌಲಗಿರಿ ಬೆಟ್ಟಗಳು ಕೂಡ ಇಲ್ಲಿ ಕಂಡು ಬರುತ್ತೆ. ಅರ್ಥ ಆಯ್ತಲ್ವಾ? ಇಲ್ಲಿ ನಾವು ಲ್ಯಾಟಿಟ್ಯೂಡ್ ಮತ್ತೆ ಲ್ಯಾಂಗಿಟ್ಯೂಡ್ ಗಳನ್ನ ಕೂಡ ತೋರಿಸಿದೀವಿ, ನೋಡ್ಕೊಳ್ಬಹುದು. ಇಲ್ಲಿ ಅರುಣಾಚಲ ಪ್ರದೇಶ ಬರುವಂತದ್ದು, ಇಲ್ಲಿ ಭೂತಾನ್ ಮತ್ತೆ ಸಿಕ್ಕಿಂ, ನೇಪಾಳ್, ಉತ್ತರಾಖಂಡ್, ಹಿಮಾಚಲ ಪ್ರದೇಶ್, ಜಮ್ಮು ಮತ್ತು ಕಾಶ್ಮೀರ್ ಇಷ್ಟು ಪ್ರದೇಶಗಳಲ್ಲಿ ಇದು ಹರಡಿಕೊಂಡಿರೋದನ್ನ ನಾವು ನೋಡ್ತಾ ಇದ್ದೀವಿ. ಈ ಪ್ರದೇಶದಲ್ಲಿ ಸಣ್ಣ ಹಿಮಾಲಯವನ್ನ ಮಹಾಭಾರತ್ ಲೇಕ್ ಅಂತ ಹೇಳಿ ಕರೀತಾರೆ. ಎಲ್ಲಿ? ಅಲ್ಲಿ ಮಧ್ಯ ಹಿಮಾಲಯದಲ್ಲಿ. ಸೊ ಈ ಶ್ರೇಣಿಯನ್ನ ಘಗರ, ಗಂಡಕ್, ಕೋಸಿ ನದಿಗಳು ಹರಿಯುತ್ತೆ. ಈ ಒಂದು ಶ್ರೇಣಿಯಲ್ಲಿ ಘಗ್ರಾ ನದಿ, ಗಂಡಕ್ ನದಿ, ಕೋಸಿ ನದಿಗಳು ಹರಿಯುತ್ತೆ. ಮಹಾ ಹಿಮಾಲಯ ಏನಿದೆ ಸಣ್ಣ ಹಿಮಾಲಯಗಳ ನಡುವೆ ಕಟ್ಮಂಡು ಹಾಗೆ ಪೋಖ್ರಾ ಸರೋವರ ಕಣಿವೆಗಳನ್ನ ಕೂಡ ನಾವು ಕಾಣ್ಬೋದು. ಇನ್ನು ಶಿವಾಲಿಕ್ ಶ್ರೇಣಿ ಏನಿದೆ ಪೂರ್ವಕ್ಕೆ ಸಣ್ಣ ಹಿಮಾಲಯಕ್ಕೆ ಬಹಳ ಹತ್ತಿರ ಬರ್ತಾ ಹೋಗುತ್ತೆ. ಗಂಡಕ್ ಆಚೆಗೆ ಬಹುತೇಕ ಅಸ್ತಿತ್ವದಲ್ಲಿ ಇಲ್ಲದೆ ಇರೋದನ್ನ ನಾವು ನೋಡ್ಬೋದು. ಇನ್ನ ನೆಕ್ಸ್ಟ್ ಬರೋಣ, ಪೂರ್ವ ಹಿಮಾಲಯಕ್ಕೆ ಬರೋಣ. ಸೊ ಪೂರ್ವ ಹಿಮಾಲಯ ಏನಿದೆ ಪಶ್ಚಿಮದಲ್ಲಿ ತಿಸ್ತಾ ನದಿ ಹಾಗೆ ಪೂರ್ವಕ್ಕೆ ಬಂದ್ರೆ ಬ್ರಹ್ಮಪುತ್ರ ನದಿ ನಡುವೆ ಕಂಡು ಬರುತ್ತೆ. ತಿಸ್ತಾ ಮತ್ತೆ ಬ್ರಹ್ಮಪುತ್ರ ನಡುವೆ ಕಂಡು ಬರ್ತಕ್ಕಂಥದ್ದನ್ನೇ ಪೂರ್ವ ಹಿಮಾಲಯ ಅಂತ ಹೇಳಿ ಕರಿತೀವಿ. ಸೊ ಇದು ಸುಮಾರು 720 ಕಿಲೋಮೀಟರ್ಗಳ ದೂರದವರೆಗೂ ಕೂಡ ವ್ಯಾಪಿಸಿರೋದನ್ನ ನೋಡ್ತಾ ಇದ್ದೇವೆ. ಸೊ ಅಷ್ಟೇ ಅಲ್ಲ, ಅಸ್ಸಾಂ ಹಿಮಾಲಯ ಅಂತ ಹೇಳಿ ಕರಿತೀವಲ್ವಾ, ಆ ಪೂರ್ವ ಹಿಮಾಲಯವು ಕೂಡ ಮುಖ್ಯವಾಗಿ ಅರುಣಾಚಲ ಪ್ರದೇಶ್ ಮತ್ತು ಭೂತಾನ್ ಪ್ರದೇಶಗಳನ್ನ ಆಕ್ರಮಿಸಿಕೊಂಡಿರೋದನ್ನ ನೋಡ್ತಾ ಇದೀವಿ. ಇದೇನಿದೆ ಇದು ಪೂರ್ವ ಹಿಮಾಲಯ. ನೆಕ್ಸ್ಟ್ ಅಸ್ಸಾಂ ಹಿಮಾಲಯ ಏನಿದೆ ಭಾರಿ ಮಳೆಯಿಂದ ನದಿ ಸವೆತದಿಂದಾಗಿ ಏನಾಗುತ್ತೆ ಬಹಳಷ್ಟು ಗಮನಾರ್ಹ ಪ್ರಾಬಲ್ಯವನ್ನ ತೋರಿಸುತ್ತೆ. ದಿಹಾಂಗ್ ಕಮರಿ ಮತ್ತು ಮ್ಯಾನ್ಮಾರ್ನೊಂದಿಗೆ ಭಾರತದ ಗಡಿ ಉದ್ದಕ್ಕೂ ಕೂಡ ಹೆಚ್ಚು ಕಡಿಮೆ ಉತ್ತರ ದಕ್ಷಿಣ ದಿಕ್ಕಿಗೆ ಸಾಗುವಂತಹ ಬೆಟ್ಟ ಶ್ರೇಣಿಗಳನ್ನ ಒಟ್ಟಾಗಿ ನಾವು ಪೂರ್ವಾಂಚಲ್ ಬೆಟ್ಟಗಳ ಸರಣಿ ಅಂತೇಳಿ ಕರಿತೀವಿ. ಇದನ್ನ ಆಲ್ರೆಡಿ ನಾನು ಹೇಳಿದೀನಿ. ಇವು ಹಿಂಗೆ ಸಾಗೋದಿಲ್ಲ, ಕೆಲವೊಂದ್ಸಲ ಹಠಾತ್ ದಕ್ಷಿಣಕ್ಕೂ ಕೂಡ ತಿರ್ಕೊಳ್ಳುತ್ತೆ. ನೋಡಿ ಇಲ್ಲಿ ಏನು ಲೈಟ್ ಆಗಿ ಯೆಲ್ಲೋ ಕಲರ್ ತೋರಿಸಿದ್ವಿ, ಇದು ಕಾರಾಕೋರಂ ಶ್ರೇಣಿ. ಆಮೇಲೆ ವೆಸ್ಟರ್ನ್ ಹಿಮಾಲಯ ಇಂಡಸ್ ರಿವರ್ ಕಡೆ ಬರುತ್ತೆ. ಸೆಂಟ್ರಲ್ ಹಿಮಾಲಯ ಇಲ್ಲಿ ಲೈಟ್ ಆಗಿ ಈ ಓಷನ್ ಬ್ಲೂ ಕಲರ್ ಇದೆಲ್ಲ ಇಲ್ಲಿ. ಈಸ್ಟರ್ನ್ ಹಿಮಾಲಯ ಈ ಕಡೆ ಅರುಣಾಚಲ ಪ್ರದೇಶ ಆ ಸೈಡ್ ಬರುವಂತದ್ದು. ಓಕೆ, ಪೂರ್ವಾಂಚಲ್ ಬೆಟ್ಟಗಳ ಬಗ್ಗೆ ಗೊತ್ತಾ? ಹಾಗೆ ನಾನು ಹೇಳಿದೆ ನಿಮಗೆ ಪೂರ್ವಾಂಚಲ್ ಬೆಟ್ಟಗಳ ಬಗ್ಗೆನೆ. ಅಲ್ಲಿ ಪಟ್ಕೈ ಭಮ್, ನಾಗ ಬೆಟ್ಟಗಳು, ಕೊಹಿಮಾ ಬೆಟ್ಟಗಳು, ಮಣಿಪುರ ಬೆಟ್ಟಗಳು, ಮಿಜೋ ಬೆಟ್ಟಗಳು,
ತ್ರಿಪುರ ಬೆಟ್ಟಗಳು, ಪರೈಲ್ ಶ್ರೇಣಿಗಳು. ಸೊ ಇವೆಲ್ಲ ಒಂದು ಶ್ರೇಣಿಗಳ ಹೆಸರುಗಳಿಂದ ಅಲ್ಲಿ ನೋಡ್ತೇವೆ ನಾವು ಯಾವ್ಗಳನ್ನ ಪೂರ್ವಾಂಚಲ್ ಬೆಟ್ಟಗಳನ್ನ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಹೆಸರುಗಳನ್ನ ಕರಿತಾ ಹೋಗ್ತಾರೆ. ಸೊ ಇದೇನಪ್ಪಾ ಅಂದ್ರೆ ಈ ಪೂರ್ವಾಂಚಲ್ ಏನಿದೆ ಅಥವಾ ಪೂರ್ವ ಹಿಮಾಲಯ ಏನಿದೆ ಇದರ ವಿಸ್ತರಣೆ ಬಂದು ನೋಡೋದಾದ್ರೆ ದಕ್ಷಿಣಕ್ಕೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದವರೆಗೂ ಕೂಡ, ಹಾಗೆ ಮಯನ್ಮಾರ್ ಶ್ರೇಣಿ ಮೂಲಕ ಇಂಡೋನೇಷ್ಯಾದ ದ್ವೀಪ ಸಮೂಹದವರೆಗೂ ಕೂಡ ಇವುಗಳನ್ನ ನಾವು ಕಾಣ್ಬೋದು. ಅಷ್ಟರ ಮಟ್ಟಿಗೆ ವಿಸ್ತರಣೆ ಆಗಿರುವಂತದ್ದು ಪೂರ್ವಾಂಚಲ್ ಹಿಮಾಲಯ. ಅದಲ್ಲಂಗೆ ಪೂರ್ವ ಭಾಗದಲ್ಲಿ ಹಿಮಾಲಯವು ಬಂಗಾಳ ಮತ್ತು ಔದ್ ಬಯಲು ಪ್ರದೇಶಗಳಿಂದ ಹಠಾತ್ತನೆ ಉತ್ತುಂಗಕ್ಕೇರುತ್ತೆ. ಹಾಗೆ ಪರ್ವತಗಳ ಬುಡದಿಂದ ಸ್ವಲ್ಪ ದೂರದಲ್ಲಿ ಇದ್ದಕ್ಕಿದ್ದಂಗೆ ದೊಡ್ಡ ಎತ್ತರವನ್ನ ಕೂಡ ತಲುಪುತ್ತೆ. ಯಾವುದು ಈ ಪೂರ್ವಾಂಚಲ್ ಬೆಟ್ಟಗಳು. ನೋಡಿ, ರೀಜನಲ್ ಡಿವಿಷನ್ಸ್ ಆಫ್ ಹಿಮಾಲಯಸ್ ಇಲ್ಲಿ ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಕೋನದಿಂದ. ಇನ್ನ ಕಾಂಚನಜುಂಗ ಮತ್ತೆ ಎವರೆಸ್ಟ್ ಶಿಖರಗಳು ಬಯಲು ಪ್ರದೇಶದಿಂದ ಕೆಲವೇ ಕಿಲೋಮೀಟರ್ಗಳು ದೂರದಲ್ಲಿದೆ. ಸೊ ಅಲ್ಲಿಂದ ನಾವು ಸ್ಪಷ್ಟವಾಗಿ ಅವುಗಳನ್ನ ನೋಡ್ಬೋದು. ಇದಕ್ಕೆ ವಿರುದ್ಧವಾಗಿ ಪಶ್ಚಿಮ ಹಿಮಾಲಯ ಏನಿದೆ ಬಯಲು ಪ್ರದೇಶದಿಂದ ಹಲವಾರು ಶ್ರೇಣಿಗಳ ಮೂಲಕ ಕ್ರಮೇಣ ಮೇಲಕ್ಕೆ ಹೋಗ್ತಾ ಬರುತ್ತೆ. ಇದು ಪೂರ್ವಾಂಚಲ್ ಮತ್ತೆ ಪಶ್ಚಿಮಾಂಚಲ್ಗೆ ಒಂದ್ ಸ್ವಲ್ಪ ಡಿಫ್ರೆನ್ಶಿಯೇಟ್ ಅನ್ನ ನಾವಿಲ್ಲಿ ಕಾಣ್ಬೋದು. ಸೊ ಶಾಶ್ವತ ಹಿಮದ ಶಿಖರಗಳು ಬಯಲು ಪ್ರದೇಶಗಳಿಂದ ಸುಮಾರು 150ರಿಂದ 200 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ನಾವು ಅದನ್ನ ಕಾಣ್ಬೋದು. ಓಕೆ, ಹಾಗಾಗಿ ನೆಕ್ಸ್ಟ್ ಟಾಪಿಕ್ ಏನ್ ಬರುತ್ತೆ ಅಂದ್ರೆ ನಿಮ್ಗೆ ಹಿಮಾಲಯಗಳ ಬಗ್ಗೆ, ಹಿಮ ನದಿಗಳ ಬಗ್ಗೆ, ಕಣಿವೆಗಳ ಬಗ್ಗೆ ಮತ್ತು ಹಿಮರೇಖೆಗಳ ಬಗ್ಗೆ ನಾವೀಗ ತಿಳಿತಾ ಹೋಗೋಣ. ಓಕೆ, ಇದು ನಾನೇನ್ ಹೇಳ್ದೆ ಈ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಾನ್ಸೆಪ್ಟ್ ಬಗ್ಗೆ ನಾವೀಗ ತಿಳಿಯೋಣ. ಓಕೆ, ರೆಡಿ ಇದೀರಲ್ವಾ ಎಲ್ಲರೂ?